ಕೇಶವ ಏನಾಯ್ತು ಅವನಿಗೆ? ನಾನು ಕೂಗ್ತಾನೆ ಇದ್ದಾನೆ, ಹೋಗ್ತಾನೆ ಇದ್ದಾನೆ. ಅದೇನಂದ್ರೆ ನಿನ್ನೆ ರಾತ್ರಿ ಕೇಶವ ನಂದಕುಮಾರ್ ಹತ್ರ ಮಾತಾಡದೆ ಹಾಗೆ ಹೋಗ್ತಾನೆ. ನಂದಕುಮಾರ್ ಕರಿತಿದ್ರು ಕೂಡ ಕೇಳಿಸ್ಕೊಳ್ಳೋದಿಲ್ಲ. ಆಗ ಗಿರಿಜಾನ ಕರೆದು ಕೇಳ್ತಾನೆ, ನಾನು ಇಲ್ಲೇ ನಿಂತಿದ್ರು ಕೂಡ ನನ್ನ ನೋಡದೆ, ನಾನು ಕರೆದ್ರೂ ಕೂಡ ಕೇಳಿಸ್ಕೊಳ್ದೆ ಹಾಗೆ ಹೋಗ್ತಿದ್ದಾನೆ ಅಂತಂದ್ಬಿಟ್ಟು. ಅದಕ್ಕೆ ಗಿರಿಜಾ ಹೇಳ್ತಾಳೆ, ಇಲ್ಲ ರಾತ್ರಿ ಅವನು ಮೀನಾ ಹತ್ರ ಜಗಳ ಮಾಡ್ತಿದ್ದ, ಅದಕ್ಕೆ ನಾನಿಲ್ಲಿ ಅವನಿಗೆ ಬೈದೆ, ಅದಕ್ಕೋಸ್ಕರ ಅವನು ಕೋಪ ಮಾಡಿಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ಬಿಟ್ಟು ಗಿರಿಜಾ ನಂದಕುಮಾರ್ ಹತ್ರ ಹೇಳ್ತಾಳೆ. ಅದಕ್ಕೆ ಇಲ್ಲಿ ನಂದಕುಮಾರ್ ಹೇಳ್ತಾನೆ, ಗಿರಿಜಾ ನೀನ್ಯಾಕೆ ಅವನ್ನ ಬೈಯೋಕೆ ಹೋದೆ? ಯಾವಾಗಲೂ ಅಪ್ಪನ ಬೈಗುಳ ಅಮ್ಮನ ಪ್ರೀತಿ ಎರಡೂ ಕೂಡ ಸಮನಾಗಿರಬೇಕು ಅಂತ ನಂದಕುಮಾರ್ ಗಿರಿಜಾಗೆ ಹೇಳ್ತಾನೆ. ನಂತರ ಕೇಶವ ಅಂಗಡಿಗೆ ಹೋಗ್ತಾನೆ. ಆವಾಗ ಹನುಮಂತನ ಬಳಿ ಇಲ್ಲಿ ಹೇಳ್ತಾನೆ, ನಮ್ಮಪ್ಪ ಯಾಕೆ ಹೀಗೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಅಪ್ಪನ ಬೈಕೊಳ್ತಾನೆ. ಕೇಶವನ್ಗೆ ಬುದ್ಧಿ ಮಾತು ಹೇಳಿ ನಂದಕುಮಾರ್ ಬಹಳ ಒಳ್ಳೆಯವನು ಅಂತಂದ್ಬಿಟ್ಟು ಕೇಶವನ್ಗೆ ಅರ್ಥ ಮಾಡಿಸ್ತಾನೆ. ಆನಂತರ ಕೇಶವ ಕೈಗೆ ಗಾಯ ಮಾಡ್ಕೊತಾನೆ. ಆಗ ಅಪ್ಪ ಅಂತ ಕಿರ್ಚ್ಕೊತಾನೆ. ನಂದಕುಮಾರ್ ಓಡಿ ಬಂದು ಏನು ಮಾಡ್ಕೊಂಡೆ ಅಂತಂದ್ಬಿಟ್ಟು ಅರಿಶಿನ ಮತ್ತು ಬ್ಯಾಂಡೇಜ್ನ ಹಾಕ್ತಾನೆ. ಅಪ್ಪನ ಕಾಳಜಿ ಅವಾಗ ಅವನಿಗೆ ಅರ್ಥ ಆಗುತ್ತೆ. ಸಾರಿ ಅಪ್ಪ ಅಂತ ಕೇಶವ ಹೇಳ್ತಾನೆ. ಜೀವ ಬಾಯಿಗೆ ಬಂದಿದ್ದಪ್ಪ ಅಂತ ನಂದಕುಮಾರ್ ಅನ್ಕೊಂತಾನೆ. ನಂತರ ಹನುಮಂತ ಬಂದು ಹೇಳ್ತಾನೆ, ಎಲ್ರು ಗಾಯ ಆದ್ರೆ ಅಮ್ಮ ಅಂತಾರೆ, ನೀನೇನು ಅಪ್ಪ ಅಂದಲ್ಲ ಅಂತ ಹನುಮಂತ ಕೇಳ್ತಾನೆ. ಆನಂತರ ಪ್ರಿಯಾಳ ಅಮ್ಮ ಫೋನ್ ಮಾಡ್ತಾಳೆ. ವೀಣಾ ರಾತ್ರಿ ಫೋನ್ ಮಾಡಿದ್ದಲ್ಲ, ಏನಾಯ್ತು ಹೇಳು ಅಂತ ಹೇಳ್ತಾಳೆ. ಆದ್ರೆ ಪ್ರಿಯಾ ಬಹಳ ಬೇಜಾರು ಮಾಡ್ಕೊತಾಳೆ. ನಂತರ ನಡೆದಿದ್ದ ವಿಚಾರ ಎಲ್ಲ ಹೇಳ್ತಾಳೆ. ನನ್ನ ಗಂಡ ನನ್ನ ಕೈ ತಪ್ಪಿ ಹೋಗ್ತಾ ಇದ್ದಾನೆ ಅಂತ ಅನ್ನಿಸ್ತಿದೆ ಅಂತ ಪ್ರಿಯಾ ಅವಳ ಅಮ್ಮನ ಹತ್ತಿರ ಹೇಳ್ತಾಳೆ. ಅದಕ್ಕೆ ವೀಣಾ ಹೇಳ್ತಾಳೆ, ಆ ರೀತಿ ಎಲ್ಲ ಗಂಡಂದ್ರನ್ನ ಬಿಡಬಾರ್ದು, ಯಾವಾಗಲೂ ಕೂಡ ಹೆಂಡತಿ ಸೆರಗಿಟ್ಕೊಂಡು ಓಡಾಡ್ತಿರ್ಬೇಕು, ಆ ರೀತಿಯಾಗಿ ಇಟ್ಕೋಬೇಕು ಅಂತಂದ್ಬಿಟ್ಟು ವೀಣಾ ಫೋನ್ನಲ್ಲಿ ಪ್ರಿಯಾಳಿಗೆ ಹೇಳ್ತಾಳೆ. ಆ ನಂತರ ಅಂಗಡಿಯಲ್ಲಿ ಒಂದು ಸಣ್ಣ ಕಿರಿಕಾಗುತ್ತೆ. ಅಂಗಡಿಗೆ ಬಂದ ಕಸ್ಟಮರ್ಗೆ ಬೇರೆ ಬಾಟಲ್ ಪೆನಾಯಿಲ್ ಕೊಟ್ಟಿರ್ತಾನೆ. ಅದಕ್ಕೆ ಕೇಶವನ್ಗೆ ಸ್ವಲ್ಪ ಕಸ್ಟಮರ್ ಜಗಳ ಆಡ್ತಾನೆ ಕೇಶವನ ಹತ್ತಿರ. ಅಲ್ಲಿ ನಂದಕುಮಾರ್ ನಿಂತ್ಕೊಂಡಿರ್ತಾನೆ. ಇದನ್ನೆಲ್ಲ ನೋಡಿ ಕಸ್ಟಮರ್ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾನೆ. ಎಷ್ಟು ಕಮಿಷನ್ ಬರುತ್ತೆ ಹಾಗೆ ಹೀಗೆ ಅಂತ ಜಗಳ ಆಡ್ತಾನೆ. ಅದಕ್ಕೆ ನಂದಕುಮಾರ್ ಬಂದ್ಬಿಟ್ಟು ನೀನು ಡೆಲಿವರಿ ಕೊಡೋಕೆ ಹೋಗು ಅಂತಂದ್ಬಿಟ್ಟು ಕೇಶವನ ಕಳಿಸ್ತಾನೆ. ಆ ನಂತರ ಕಸ್ಟಮರ್ಗೆ ಅವನು ಯಾವ ಬಾಟಲ್ ಪೆನಾಲ್ ಕೇಳದ ಆ ಒಂದು ಪೆನಾಲ್ ಬಾಟಲ್ನ ಕೊಟ್ಟು ಇಲ್ಲಿ ಹೇಳ್ತಾನೆ, ಈಗ ಆ ಹುಡುಗ ಮಾಡಿದ ತಪ್ಪಿಗೆ ಸಾರಿ ಕೇಳದ್ನಲ್ಲ, ನೀವು ಕೂಡ ಸಾರಿ ಕೇಳಬೇಕು ಅಂತ ನಂದಕುಮಾರ್ ಕಸ್ಟಮರ್ಗೆ ಹೇಳ್ತಾನೆ. ಕಸ್ಟಮರ್ ಹೇಳ್ತಾನೆ, ನಾನು ಯಾಕೆ ಸಾರಿ ಕೇಳಬೇಕು, ನಾನು ಕೇಳಲ್ಲ ಅಂತಂದ್ಬಿಟ್ಟು. ಅದಕ್ಕೆ ನಂದಕುಮಾರ್ ಹೇಳ್ತಾನೆ, ಅವನು ಕೆಲಸದವನು ಅಲ್ಲ, ಈ ನಂದಕುಮಾರ್ ಮಗ ಕೇಶವ ಅಂತಂದ್ಬಿಟ್ಟು, ಈ ಗಿರಿಜಾ ಸ್ಟೋರ್ ಓನರ್, ಅವನು ಯಾಕೆ ಚಿಲ್ಲರೆ ಕಾಸಿಗೆಲ್ಲ ಆಸೆ ಪಡಬೇಕು ಅಂತಂದ್ಬಿಟ್ಟು ನಂದಕುಮಾರ್ ಸರಿಯಾಗಿ ಬೈತಾನೆ ಕಸ್ಟಮರ್ಗೆ. ನಂತರ ಎಲ್ಲ ಡೆಲಿವರಿ ಕೊಟ್ಟು ಕೇಶವ ಅಂಗಡಿಗೆ ವಾಪಸ್ ಬರ್ತಾನೆ. ಎಲ್ಲ ಕೆಲಸ ಮುಗಿತು ಅಪ್ಪ ಅಂತ ಹೇಳ್ತಾನೆ. ನಂತರ ನಂದಕುಮಾರ್ ಹೇಳ್ತಾನೆ, ಇನ್ನೊಮ್ಮೆ ಕಸ್ಟಮರ್ಗೆ ಕೊಡಬೇಕಾದ್ರೆ ಸ್ವಲ್ಪ ಹುಷಾರು ಅಂತ ಹೇಳಿಬಿಟ್ಟು ಹೋಗ್ತಾನೆ. ಆದರೆ ಇದರಿಂದ ಕೇಶವನ್ಗೆ ಗಾಬರಿ ಆಗುತ್ತೆ. ಯಾವುದನ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಅಷ್ಟೊಂದು ಬೈತಿದ್ರು, ಏನು ಇಷ್ಟು ಇವತ್ತ ಏನೂ ಕೂಡ ಬೈಲೇ ಇಲ್ಲ, ಸಲೀಸಾಗಿ ಕಾಮಾಗಿ ಹೇಳಿ ಹೋದ್ರಲ್ಲ ಅಂತಂದ್ಬಿಟ್ಟು ಕೇಶವ ಹನುಮಂತನ ಹತ್ರ ಹೇಳ್ತಾನೆ. ಹನುಮಂತಣ್ಣ ಹೇಳ್ತಾನೆ, ಕೇಶವ ನೀನು ಡೆಲಿವರಿ ಕೊಡೋಕೆ ಹೋದಾಗ ಏನೆಲ್ಲ ನಡೀತು ಅಂತಂದ್ಬಿಟ್ಟು ಕೇಶವನ್ಗೆ ಹೇಳ್ತಾನೆ. ಅದಕ್ಕೆ ಕೇಶವ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ಅಪ್ಪ ಈ ಥರ ಎಲ್ಲ ಮಾತಾಡಿದ್ರ ನನ್ನ ಪರವಾಗಿ ಅಂತಂದ್ಬಿಟ್ಟು. ಹನುಮಂತಣ್ಣ ಹೇಳ್ತಾನೆ, ಫಸ್ಟು ಅಪ್ಪನ್ನ ಅರ್ಥ ಮಾಡ್ಕೊಳ್ಳೋದು ಕಲಿ ಅಂತಂದ್ಬಿಟ್ಟು. ಆಗ ಕೇಶವನ್ಗೆ ಅರ್ಥ ಆಗುತ್ತೆ ಅವನು ಏನು ತಪ್ಪು ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು. ಸದ್ಯ ಕೇಶವನ ತಪ್ಪು ಅವನಿಗೆ ಅರಿವಾಗ್ತಾ ಹೋಗ್ತಾ ಇದೆ. ಇನ್ನು ಅವನು ಮನೆ ಬಿಟ್ಟು ಹೋಗುವ ನಿರ್ಧಾರವನ್ನು ಕೈ ಬಿಡ್ತಾನಾ ಇಲ್ವಾ ಅಂತ ನೋಡಬೇಕಿದೆ.